ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಮತ್ತೊಂದು ಸಾಕ್ಷಿ. ಪಾಕಿಸ್ತಾನದ ಕೈವಾಡದ ಸಾಬೀತಿಗೆ ಮತ್ತೊಂದು ಹೊಸ ಸಾಕ್ಷ್ಯ. ಫೆಬ್ರವರಿಯಿಂದಲೇ ಪಹಲ್ಗಾಮ್ ದಾಳಿಗೆ ಸಂಚು ನಡೆಸಲಾಗುತ್ತಾ ಅನ್ನುವಂತಹ ಅನುಮಾನ ಪಾಕಿಸ್ತಾನದ ಕ್ರೌರ್ಯಕ್ಕೆ ಸಿಕ್ತು ಮತ್ತೊಂದು ಹೊಸ ಆಧಾರ. ಪಹಲ್ಗಾಮ್ ದಾಳಿಗೂ ಮುನ್ನ ಸ್ಯಾಟಲೈಟ್ ಚಿತ್ರಗಳನ್ನ ಪಾಕಿಸ್ತಾನ ಸಂಗ್ರಹಿಸಿಕೊಂಡಿದೆ. ಅಮೆರಿಕ ಮೂಲದ ಮ್ಯಾಕ್ಸಾರ್ ಟೆಕ್ನಾಲಜೀಸ್ ಮೂಲಕ ಈ ಸ್ಯಾಟಲೈಟ್ ಫೋಟೋಗಳನ್ನ ಹೈ ರೆಸಲ್ಯೂಷನ್ ಫೋಟೋಗಳನ್ನ ಸಂಗ್ರಹಿಸಿಕೊಂಡಿರುವಂಥದ್ದು. ಪ್ರತಿ ಸ್ಯಾಟಲೈಟ್ ಚಿತ್ರಕ್ಕೆ 3 ಲಕ್ಷ ರೂಪಾಯಿಯನ್ನ ಪಾಕಿಸ್ತಾನ ಪೇ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಪಹಲ್ಗಾಮ್ನ ಭಯೋತ್ಪಾದಕ ಕೃತ್ಯ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ನಡೆಸಿದಂತಹ ನರಮೇಧ ಒಂದು ವೆಲ್ ಪ್ರೀ ಪ್ಲಾನ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಅಮೆರಿಕದ ಮ್ಯಾಗಝಿನ್ ನಲ್ಲಿಯೇ ಪ್ರಕಟವಾಗಿರುವಂತಹ ಸುದ್ದಿ, ದಿ ಪ್ರಿಂಟ್ ನಲ್ಲಿ ಪ್ರಕಟವಾಗಿರುವಂತಹ ಸುದ್ದಿ. ಇದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕು, ಜೊತೆಗೆ ಅಮೆರಿಕದಲ್ಲಿ ಸ್ಥಾಪನೆಯಾಗಿರುವಂತಹ ಸಂಸ್ಥೆ ದೊಡ್ಡ ಮಟ್ಟದ ಲಿಂಕ್ ಇದೆ. ತನಿಖೆಯನ್ನು ನಡೆಸಲಿಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಒಬೈದುಲ್ಲಾ ಸೈಯದ್ ಅನ್ನುವಂತಹ ವ್ಯಕ್ತಿ, ಆತನ ನಡೆಯ ಮೇಲೆ ಸಾಕಷ್ಟು ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇದೆ. ಅಮೆರಿಕದ ಮ್ಯಾಕ್ಸರ್ ಸಂಸ್ಥೆಯ ಜೊತೆಗೆ ಪಾಕ್ನ ಪ್ರಾದೇಶಿಕ ಕಂಪನಿ ಸಾಥ್ ಕೊಟ್ಟಿರುವಂತಹ ವಿಚಾರ. ಬಿಸ್ನೆಸ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಪಾಲುದಾರ ಕಂಪನಿ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಂಪನಿ ಮೂಲಕ ಪಹಲ್ಗಾಮ್ನ ಸ್ಯಾಟಲೈಟ್ ಚಿತ್ರವನ್ನ ಪಾಕ್ ಪಡೆದುಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಫೆಬ್ರವರಿಯಿಂದಲೇ ಪಹಲ್ಗಾಮ್ನ ಸ್ಯಾಟಲೈಟ್ ಚಿತ್ರಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು. ಫೆಬ್ರವರಿ 2ರಿಂದ 12ಕ್ಕೂ ಹೆಚ್ಚಿನ ಆರ್ಡರ್ಗಳು ಪಾಕಿಸ್ತಾನದಿಂದ ಬಂದಿರೋದು ಗೊತ್ತಾಗ್ತಾ ಇದೆ. ಪಹಲ್ಗಾಮ್ ಸುತ್ತಮುತ್ತಲಿನ ಪ್ರದೇಶಗಳ ಹೈ ರೆಸಲ್ಯೂಷನ್ ಸ್ಯಾಟಲೈಟ್ ಫೋಟೋಗೆ ಡಿಮ್ಯಾಂಡ್ ಇರುವಂತಹದ್ದು. ಈ ಅಮೆರಿಕದ ಮ್ಯಾಕ್ಸಾರ್ ಕಂಪನಿ ಇದೆಯಲ್ಲ, ಇದು ಜಗತ್ತಿನ ಯಾವುದೇ ಭಾಗದ ಫೋಟೋಗಳನ್ನು ಮಾರಾಟ ಮಾಡುವಂತಹ ಕಂಪನಿ. ಉಪಗ್ರಹಗಳ ಮೂಲಕ ಚಿತ್ರವನ್ನು ಸೆರೆ ಹಿಡಿದು ಹೈ ರೆಸಲ್ಯೂಷನ್ ಫೋಟೋವನ್ನ ಕೇಳಿದವರಿಗೆ ಮಾರಾಟ ಮಾಡುತ್ತೆ. ಪಹಲ್ಗಾಮ್ನ ಅಟ್ಯಾಕ್ಗೂ ಮೊದಲು ಹಿಂದಿನ ದಿನ ನಿರಂತರವಾಗಿ ಪಹಲ್ಗಾಮ್ನ ಫೋಟೋವನ್ನ ಅಮೆರಿಕದ ಈ ಕಂಪನಿಯಿಂದ ಪಾಕಿಸ್ತಾನ ಪರ್ಚೇಸ್ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಕಂಪನಿಯ ಪಾಲುದಾರ ಯಾರು ಗೊತ್ತಾ? ಅಮೆರಿಕದಲ್ಲಿ ಇಟ್ಕೊಂಡೇ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ, ಬಿಸ್ನೆಸ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ನ ಮಾಲೀಕ ಒಬೈದುಲ್ಲಾ ಸೈಯದ್. ನಾನಾಗ್ಲೇ ಹೇಳ್ತಾ ಇದ್ದೆ, ಈ ಸೈಯದ್ಗೆ ಅಮೆರಿಕದಲ್ಲಿ ಫೆಡರಲ್ ಅಪರಾಧಗಳ ಇತಿಹಾಸ ಇದೆ. ಪಾಕಿಸ್ತಾನದ ಅಣ್ವಸ್ತ್ರ ಸಂಸ್ಥೆಗೆ ಅಕ್ರಮವಾಗಿ ತಂತ್ರಜ್ಞಾನವನ್ನ ರಫ್ತು ಮಾಡಿ ಈತ ಶಿಕ್ಷೆಗೊಳಗಾಗಿದ್ದ. ಅಮೆರಿಕ ಮೂಲಕ ಕಂಪನಿಯ ಜೊತೆಗೆ ಶಾಮೀಲಾಗಿ ಚಿತ್ರವನ್ನ ಪಡೆದು ದಾಳಿಗೆ ಸಂಚು ರೂಪಿಸಿರುವಂತಹ ಸಾಧ್ಯತೆ ಇದೆ. ನೋಡಿ, ಆಂತರಿಕ ಭದ್ರತೆಗೆ ಧಕ್ಕೆ ತಂದಂತಹ ವ್ಯಕ್ತಿಯೊಬ್ಬನನ್ನ ಅಮೆರಿಕ ಈ ಹಿಂದೆ ಅರೆಸ್ಟ್ ಮಾಡುತ್ತೆ. ಆತ ಪಾಕಿಸ್ತಾನದ ಮೂಲದ ವ್ಯಕ್ತಿ. ಆತ ಮತ್ತೆ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿ ಪಹಲ್ಗಾಮ್ ಚಿತ್ರವನ್ನ ಪಾಕಿಸ್ತಾನಕ್ಕೆ ಮಾರಾಟ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಮತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಮತಾ, ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಪಾಕಿಸ್ತಾನದ ಕುತಂತ್ರ, ಅಮೆರಿಕದ ಕೈವಾಡ ಎದ್ದು ಕಾಣಿಸ್ತಾ ಇರುವಂಥದ್ದು. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತ ಹೇಳಿ ಪ್ರೇಮ್, ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಅಮೆರಿಕ ಇಡೀ ಜಗತ್ತಿಗೆ ಶಾಂತಿ ಮಂತ್ರದ ಪಠಣೆಯನ್ನು ಮಾಡಿಸ್ತಾ ಇದೆ. ಬಟ್ ಅಮೆರಿಕದ ಹತ್ರ ಕೂಡ ಭಾರತ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನ ಬಯಸಬೇಕು. ಕಾರಣ, ಪಹಲ್ಗಾಮ್ ಅಟ್ಯಾಕ್ ಅನ್ನೋದು ನಾವು ಸಾರಿ ವಿಶ್ವಕ್ಕೆ ಹೇಳ್ತಾ ಇದ್ವಿ, ಅದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ. ಯಾಕಂದ್ರೆ ಉಗ್ರರು ಅವತ್ತಿನ ದಿನ ಬಂದ್ರು, ಏಪ್ರಿಲ್ 22ನೇ ತಾರೀಕು ಬಂದ್ರು, ಅಲ್ಲಿದ್ದವ್ರನ್ನ ಧರ್ಮದ ಆಧಾರದ ಮೇಲೆ ಕೊಂದು ಮುಗಿಸಿದ್ರು. ಕೊಂದ ನಂತರ ಕೂಡ 25 ನಿಮಿಷ ಅಲ್ಲೇ ಇದ್ರು, ಆಮೇಲೆ ಎಸ್ಕೇಪ್ ಆದ್ರು. ಇವತ್ತಿನ ತನಕ ಅವರನ್ನ ನಾವು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವರ ಪ್ರಿಪರೇಷನ್ ಹಂಗಿತ್ತು ಅಂತ. ಈಗ ನಾವು ಮ್ಯಾಕ್ಸರ್ ಅನ್ನುವಂತಹ ಸ್ಯಾಟಲೈಟ್ ಕಂಪನಿಯ ಕೈವಾಡದ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ ಅಂತ ಹೇಳ್ತಾ ಹೋಗ್ತೀನಿ. ಮ್ಯಾಕ್ಸರ್ ಸ್ಯಾಟಲೈಟ್ ಕಂಪನಿ ಇದೆಯಲ್ಲ, ಅವರು 1300ಕ್ಕೂ ಹೆಚ್ಚು ಸ್ಯಾಟಲೈಟ್ ಗಳನ್ನ ಜಗತ್ತಿನಾದ್ಯಂತ ವಿವಿಧ ಹಂತದಲ್ಲಿ ನಿಯೋಜನೆ ಮಾಡಿದ್ದಾರೆ. ಅದ್ರ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಯಾವ್ದಾದ್ರೂ ಭಾಗದ್ದು ಸ್ಯಾಟಲೈಟ್ ಇಮೇಜ್ ನಮಗ್ ಬೇಕು ಅಂದ್ರೆ 3 ಲಕ್ಷ ರೂಪಾಯಿಯಿಂದ 10 ಲಕ್ಷದ ತನಕ ಹೈ ರೆಸಲ್ಯೂಷನ್ ಮೇಲೆ ಅವ್ರಿಗೆ ದುಡ್ಡು ಕೊಟ್ರೆ, ಈಗ ಒಂದು 15 ಸೆಂಟಿಮೀಟರ್ ನ ರೆಸಲ್ಯೂಷನ್ ಪಿಕ್ಚರ್ ಬೇಕು ನಮಗೆ ಅಂದ್ರೆ 3 ಲಕ್ಷವನ್ನು ಅವ್ರು ಡಿಮ್ಯಾಂಡ್ ಮಾಡ್ತಾರೆ. 6 ಸೆಂಟಿಮೀಟರ್ ಹತ್ರದಲ್ಲಿ ಅಂದ್ರೆ ಎಷ್ಟು ಕ್ಲೋಸ್ ಅಪ್ ಶಾಟ್ಸ್ ಸಿಗುತ್ತೆ ನಿಮ್ಗೆ ಸ್ಯಾಟಲೈಟ್ ಇಮೇಜ್ ನಲ್ಲಿ ಅಂತ ಅಂದ್ರೆ, ಟ್ರಾಫಿಕ್ ಸಿಗ್ನಲ್ ನ ಕಲರ್ ಯಾವುದು ಅಂತ ಕೂಡ ಗೊತ್ತಾಗುತ್ತೆ, ಸೂಚನಾ ಫಲಕಗಳಲ್ಲಿ ಏನ್ ಬರ್ದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಸ್ಯಾಟಲೈಟ್ ಇಮೇಜಸ್ ಅನ್ನ ಇವರು ಸೇಲ್ ಮಾಡ್ತಾರೆ. 3 ಲಕ್ಷದಿಂದ ಅವ್ರ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಈಗ ಇವರಿಗೂ ಮತ್ತೆ ಪಾಕಿಸ್ತಾನದ ಉಗ್ರರಿಗೂ, ಪಹಲ್ಗಾಮ್ ಅಟ್ಯಾಕ್ ನ ಭಯೋತ್ಪಾದಕರಿಗೂ ಹೆಂಗಪ್ಪ ಸಂಬಂಧ ಅಂತ ಕೇಳಿದ್ರೆ, 2024ರಲ್ಲಿ ಈ ಮ್ಯಾಕ್ಸರ್ ಸ್ಯಾಟಲೈಟ್ ಕಂಪನಿ ಜೊತೆಗೆ ಪಾರ್ಟ್ನರ್ ಆಗಿ BSI ಸೇರ್ಕೊಳ್ಳುತ್ತೆ. BSI ಅಂದ್ರೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಅಂತ. ಅದನ್ನ ನಡೆಸೋನು ಸೈಯದ್ ಅಬ್ದುಲ್ಲಾ ಅಂತ. ನೀವಾಗ್ಲೇ ಅವನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಸೈಯದ್ 1 ವರ್ಷ ಜೈಲು ಶಿಕ್ಷೆಗೆ ಅಮೆರಿಕದಲ್ಲಿ ಒಳಗಾಗಿರ್ತಾನೆ.
ಏನಕ್ಕೆ? ಅಮೆರಿಕದೇ ಒಂದು ಹೈ ರೆಸಲ್ಯೂಷನ್ ನ ಸಾಫ್ಟ್ವೇರ್ ಅಪ್ಲಿಕೇಶನ್ ನ ಪಾಕಿಸ್ತಾನದ ಅಣ್ವಸ್ತ್ರದ ಕಂಪನಿಗೆ ಮಾರಾಟ ಮಾಡಿರ್ತಾನೆ. ದೇಶದ ಭದ್ರತೆಗೆ ಧಕ್ಕೆ ತಂದವನನ್ನ ಅಮೆರಿಕ 1 ವರ್ಷ ಮಾತ್ರ ಜೈಲು ಶಿಕ್ಷೆಗೆ ಒಳಪಡಿಸಿ $2 ಲಕ್ಷ ಅನ್ನ ಕಿತ್ಕೊಂಡು ಬಿಟ್ಕೊಳ್ಸುತ್ತೆ. ಅದ್ ಹೆಂಗೆ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಇವನು 1 ವರ್ಷ ಎಕ್ಸಾಕ್ಟ್ ಆಗಿ 2024ರಲ್ಲಿ ಮ್ಯಾಕ್ಸರ್ ಜೊತೆಗೆ ನಿಂತ್ಕೊಳ್ತಾನೆ. ಮ್ಯಾಕ್ಸರ್ಗೆ ಯಾವಾಗ BSI ಪಾರ್ಟ್ನರ್ ಆಯ್ತು, ಪರ್ಟಿಕ್ಯುಲರ್ಲಿ ಪಹಲ್ಗಾಮ್ನ ಸ್ಯಾಟಲೈಟ್ ಇಮೇಜಸ್ ಅನ್ನ ತಗೊಳ್ತಾರೆ. 30ಕ್ಕೂ ಹೆಚ್ಚು ಸ್ಯಾಟಲೈಟ್ ಇಮೇಜಸ್ ಅನ್ನ 1 ವರ್ಷದ ಅವಧಿಯಲ್ಲಿ ತಗೊಂಡಿರೋದು. ಅದರಲ್ಲೂ ಫೆಬ್ರವರಿದ ಒಂದು ಡೀಟೇಲ್ ಕೊಡ್ತೀನಿ ನಿಮ್ಗೆ ಪ್ರೇಮ್. 18ನೇ ತಾರೀಕು, 21ನೇ ತಾರೀಕು, 25ನೇ ತಾರೀಕು ಅಂತ ಜಸ್ಟ್ 3 ದಿನಗಳ ಅಂತರದಲ್ಲಿ ಮತ್ತೆ ಪಹಲ್ಗಾಮ್ನ ಇಮೇಜಸ್ ಅನ್ನ ಕಂಪನಿ ತೆಗೆದುಕೊಂಡಿರುತ್ತೆ. ಆ ಕಂಪನಿಯಿಂದ ತೆಗೆದುಕೊಂಡಂತಹ ಸ್ಯಾಟಲೈಟ್ ಇಮೇಜಸ್ ಅನ್ನ ಉಗ್ರರಿಗೆ ಅಂದ್ರೆ ISIಗೆ ಪೂರೈಕೆ ಮಾಡಲಾಗಿದೆ ಅನ್ನೋದಕ್ಕೆ ಪ್ರಬಲ ಸಾಕ್ಷಿ ಸಿಕ್ಕಿದೆ. ಈ ಸಾಕ್ಷಿ ಸಿಕ್ಕಿದ್ದಕ್ಕೋಸ್ಕರನೇ ಯಾವಾಗ ಈ ಸುದ್ದಿ ಆಚೆ ಬಂತು, ಆಗ ಈ BSI ಅನ್ನ ಮ್ಯಾಕ್ಸರ್ ಸ್ಯಾಟಲೈಟ್ ಕಂಪನಿ ತನ್ನ ಪಾರ್ಟ್ನರ್ ಲಿಸ್ಟ್ ನಿಂದ ಆಚೆ ಹಾಕಿದೆ. ಈಗ ಎರಡನೇ ಭಾಗಕ್ಕೆ ನಾವು ಬರಬೇಕು. ಅಮೆರಿಕ ಎಲ್ರಿಗೂ ಕೂಡ ಪಾಠ ಹೇಳುವಂತಹ ರಾಷ್ಟ್ರ. ಅವರ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತಂದಂತಹ ಒಬ್ಬ ವ್ಯಕ್ತಿ ಇಷ್ಟು ಸಲೀಸಾಗಿ ಇನ್ನೊಂದು ದೇಶಕ್ಕೆ ಸಂಬಂಧಪಟ್ಟಂತಹ ಸ್ಯಾಟಲೈಟ್ ಇಮೇಜಸ್ ಅನ್ನ ಉಗ್ರರಿಗೆ ಕೊಟ್ಟ ಅನ್ನುವಂತಹ ಪುರಾವೆ ಇದ್ದ ಮೇಲೂ ಕೂಡ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ನಮ್ಮ ಪಾತ್ರ ಇಲ್ಲ ಅಂತಾನೂ ಹೇಳ್ತಾ ಇಲ್ಲ. ನೀಟಾಗಿ ನ್ಯೂಟ್ರಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ಸ್ಯಾಟಲೈಟ್ ಇಮೇಜಸ್ ಅನ್ನ ಯಾವ ದೇಶದ ಹಾಗಾದ್ರೂ ಪಡ್ಕೊಂಡ್ಬಿಡ್ಬೋದಾ? ಈಗ ಡಿಫೆನ್ಸ್ ನಮ್ಮಲ್ಲಿ ಅನೇಕ ಸ್ಯಾಟಲೈಟ್ ಇಮೇಜಸ್ ಗಳನ್ನ ತಗೊಂಡ್ರೆ ಯಾರದಕ್ಕೆ ಉತ್ತರದಾಯಿತ್ವ? ಸ್ಯಾಟಲೈಟ್ ಉಡಾಯಿಸುವಂತಹ ಕ್ಷಿಪಣಿ ನಮ್ಮ ಹತ್ರ ಇದೆ, ಅದನ್ನ ಯೂಸ್ ಮಾಡಬೇಕು ಇಂಥ ವಿಚಾರದಲ್ಲಿ.